ಧನುರ್ರಾಶಿ, ಯಾವುದೇ ಕೆಲಸ ಆಗಲಿ ತಾತ್ಸಾರ ಮಾಡಬೇಡಿ. ಅದು ಸಣ್ಣ ಕೆಲಸ ಇರ್ಬೋದು ಅಥವಾ ಮಹತ್ತರವಾದಂತಹ ಕೆಲಸವೇ ಇರ್ಬೋದು, ತಾತ್ಸಾರ ಅಂತೂ ಮಾಡಬೇಡಿ. ಸಣ್ಣ ಕೆಲಸದಲ್ಲಿ ಮಾಡ್ತಕ್ಕಂತಹ ತಾತ್ಸಾರ ಭಾವನೆ ದೊಡ್ಡ ಕೆಲಸಕ್ಕೆ ಪೆಟ್ಟನ್ನು ಕೊಡಬಹುದು. ಈ ಎಚ್ಚರ ಇರಬೇಕು. ಈ ಒಂದು ಮುನ್ಸೂಚನೆ, ಜಾಗ್ರತೆ, ಮುನ್ನೆಚ್ಚರಿಕೆ ಇವೆಲ್ಲವೂ ಕೂಡ ಇರಬೇಕಾದಂಥದ್ದು. ಕೆಲಸ ಅಥವಾ ಇನ್ಯಾವುದಾದರೂ ಬೇರೆ ಕಡೆಗಳಲ್ಲಿ ನೀವು ಕೆಲಸಕ್ಕೋಸ್ಕರವಾಗಿ ಸಂದರ್ಶನಕ್ಕೆ ಹೋಗಿದ್ದರೆ, ಇಂಟರ್ವ್ಯೂಗಳಿಗೆ ಹೋಗುವುದಾದರೆ ಅಲ್ಲಿ ನಿಮಗೆ ಯಶಸ್ಸನ್ನು ನೋಡಲಿಕ್ಕೆ ಅವಕಾಶಗಳಿದೆ. ನೀವು ಅಂದುಕೊಂಡಂತಹ ಕೆಲಸ ಅಥವಾ ಮನೋನಿಶ್ಚಯ ಮಾಡಿದಂತಹ ವಿಚಾರ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಿದೆ. ಕುಟುಂಬದಲ್ಲಿನ ಸಾಮರಸ್ಯವನ್ನು ಕಾಪಾಡೋದಕ್ಕೆ ಉತ್ತಮವಾದಂತಹ ದಿವಸ ಇದಾಗಿದೆ. ಹೊಸ ಯೋಜನೆಗಳನ್ನು ರೂಪಿಸಬಹುದು. ಪ್ರಯತ್ನವನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಸುಮುಹೂರ್ತ ಅಥವಾ ಒಳ್ಳೆಯ ದಿನ, ಒಳ್ಳೆಯ ಕಾಲ ಅಂತಾದಾಗ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭ ಇರತಕ್ಕಂತಹ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಶುಭವಾಗಿ. ಮಕರ ರಾಶಿ, ಉದ್ಯೋಗಿಗಳಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ. ಪ್ರಯಾಣ ಅಥವಾ ಪ್ರವಾಸದ ಯೋಗ ನಿಮಗೆ ಒದಗಿ ಬರತಕ್ಕಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭ ಇರುತ್ತೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ಅನುಕೂಲವನ್ನು ಮಾಡುವಂಥದ್ದು. ಶಾಲೆಯಲ್ಲಿ ಮಕ್ಕಳು ಸಂತೋಷವಾಗಿರ್ತಾರೆ. ತಮ್ಮ ಶಿಕ್ಷಕರ ಜೊತೆಯಲ್ಲಿ ಆಟ ಪಾಠಗಳಲ್ಲಿ ವಿಶೇಷವಾದಂತಹ ಸಂತೋಷವನ್ನು ಹೊಂದತಕ್ಕಂತಹ ದಿವಸ. ಆರ್ಥಿಕವಾದಂತಹ ಸ್ಥಿತಿ ಬಹಳ ಉತ್ತಮವಾಗಿರುವಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಎಲ್ಲ ಕೆಲಸಗಳಲ್ಲೂ ಕೂಡ ಆ ವಿಘ್ನ ಅಂತಕ್ಕಂಥದ್ದು ಬಂದರೆ ಅದನ್ನು ನಿವಾರಣೆ ಮಾಡು ಅಂಥೇಳಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಕಾರ್ಯಾರಂಭವನ್ನು ಮಾಡಿ, ಶುಭವಾಗಿ. ಕುಂಭರಾಶಿ, ಮಾನಸಿಕವಾಗಿ ಸ್ಥಿರತೆ ಬೇಕು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ದಿವಸ ಬಹಳ ಉತ್ತಮವಾದಂತಹ ದಿವಸ. ಮಾನಸಿಕವಾದಂತಹ ಒಂದು ವ್ಯಾಕುಲತೆಯಿಂದ ದಿವಸವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅದಕ್ಕೆ ಅವಕಾಶವನ್ನು ಮಾಡಬೇಡಿ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ ನಿಮ್ಮ ಇಚ್ಛೆ ಏನಿದೆಯೋ ಅದರಂತೆ ನೀವು ಮುಂದುವರಿಯಿರಿ. ಆಗ ಮಾತ್ರ ಯಶಸ್ಸಿಗೆ ಅದು ದಾರಿಯಾಗುತ್ತೆ. ವಾಹನದ ಬಗ್ಗೆ ಎಚ್ಚರಿಕೆ ಇರಲಿ. ದೂರಿಗೆ ವಾಹನದಲ್ಲಿ ಹೋಗ್ತಕ್ಕಂಥದ್ದು ಅಥವಾ ಹಳೆಯದಾದಂತಹ ವಾಹನ ಚಾಲನೆಯಲ್ಲಿ ತೊಂದರೆ ಅಂತಕ್ಕಂಥದ್ದಿದೆ, ಎಚ್ಚರಿಕೆ ಇರಲಿ. ಹಣ ಗಳಿಕೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಲಾಭ ಗಳಿಸಬೇಕು, ಎಲ್ಲವೂ ಸರಿ. ಆದರೆ ವಾಮಮಾರ್ಗವನ್ನು ಅನುಸರಿಸಿ ಹಣವನ್ನು ಸಂಪಾದನೆ ಮಾಡಿದರೆ ಹೇಗೆ ಬಂತೋ ಅದಕ್ಕೆ 2 ಪಟ್ಟು ಹೋಗುವಂತಹ ಸಾಧ್ಯತೆಗಳು, ಆಸೂಚನೆಗಳೇ ಹೆಚ್ಚಾಗಿದೆ. ಇದ್ಯಾವುದು ಹೆದರಿಕೆ ಮಾತಲ್ಲ, ನಿಮ್ಮ ಅನುಭವಕ್ಕೆ ಬಂದಾಗ ಅದು ನಿಮಗೆ ಗೊತ್ತಾಗುವಂಥದ್ದು. ಸಕಾಲದಲ್ಲಿ ಯಾವುದೇ ಕೆಲಸ ಪೂರ್ಣ ಆಗೋದಿಲ್ಲ. ಮಾನಸಿಕವಾಗಿ ತುಂಬ ಕಿರಿಕಿರಿಯಾಗುತ್ತೆ. ಎಷ್ಟು ಪ್ರಯತ್ನ ಪಡಬೇಕು ಇದಕ್ಕೆ ಅನ್ನುವಷ್ಟರ ಮಟ್ಟಿಗೆ ಆಗುತ್ತೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಹೇಳಿ, ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಅನುಭವ ನಿಮಗೆ ಆಗ್ತಕ್ಕಂಥದ್ದಾಗುತ್ತೆ. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಎಲ್ಲ ದುರಿತಗಳು ಕೂಡ ನಿವಾರಣೆಯಾಗಲಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಯೋಜನೆಗಳು ಯಶಸ್ವಿಯಾಗತಕ್ಕಂಥದ್ದು. ನಿಮ್ಮ ಆತ್ಮವಿಶ್ವಾಸದಲ್ಲಿ ಒಂದಷ್ಟು ಗಟ್ಟಿತನ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಆಗತ್ತೆ ಅಂತ ಅರ್ಥ. ಮನೆಯಲ್ಲಿ ಸಂತೃಪ್ತಿಯಾದಂತಹ ವಾತಾವರಣ ಇದೆ. ಅವರವರ ಯೋಗ್ಯತಾನುಸಾರವಾದಂತಹ ಒಂದು ಸಂತೃಪ್ತಿಯ ಜೀವನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಏನೋ ಆಗಿಬಿಡುತ್ತೆ, ಇವೆಲ್ಲ ಏನೂ ಅಲ್ಲ. ಆದರೆ ತಾತ್ಸಾರ ಮಾಡೋದು ಬೇಡ. ಯಾವುದೋ ಒಂದು ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಬೇರೆ ರೀತಿಯ ಅನುಭವ ಆಯಿತು ಶರೀರದಲ್ಲಿ ಅಂತಾದರೆ ಅದು ಏನು ಎತ್ತ ಅಂತ ಹೇಳಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನಗಳು ನಡೆಯಿರಿ ಅಂತ ಅರ್ಥ. ಸ್ನೇಹಿತರ ಅಥವಾ ಬಂಧುಗಳ ಮನೆಯ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ಅಥವಾ ಅವರನ್ನು ಭೇಟಿ ಮಾಡುವ ವಿಚಾರದಲ್ಲಿ ನೀವು ಆ ಪ್ರಯತ್ನದಲ್ಲಿರ್ತೀರಿ, ಅದರಲ್ಲಿ ಭಾಗಿಗಳಾಗ್ತೀರಿ ಎನ್ನುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಶುಭವಾಗಲಿ.